ಡಿಕೆಶಿಯನ್ನ ದೆಹಲಿಗೆ ವಿಜಯೇಂದ್ರ ಕರೆದೊಯ್ದಿದ್ರು. ಬಿಜೆಪಿಗೆ ಬಂದ್ರೆ ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್. ಡಿಕೆಶಿಯನ್ನ ಸಿಎಂ, ವಿಜಯೇಂದ್ರ ಡಿಸಿಎಂ, ಇದು ಪ್ಲಾನ್ ಆಗಿತ್ತು ಅಂತ ಯತ್ನಾಳ್ ಹೇಳಿರೋದು. ಅಮಿತ್ ಶಾ ಮುಂದೆಯೇ ಈ ಮೆಗಾ ಡೀಲ್ ಕೂಡ ನಡೆದಿತ್ತು. ಆಪರೇಷನ್ ಡಿಕೆಶಿ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಯತ್ನಾಳ್. ಇಂಥದ್ದೊಂದು ಪ್ರಯತ್ನ, ಇಂಥದ್ದೊಂದು ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ನಡೆದಿತ್ತು. ದೆಹಲಿವರೆಗೂ ಕೂಡ ಹೋಗಿತ್ತು. ಅಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿಸಿದ್ರು ಅನ್ನುವಂಥದ್ದನ್ನ ಈಗ ಯತ್ನಾಳ್ ಹೇಳಿದ್ದಾರೆ. ಬಿಗ್ ಬಾಂಬ್ ಈ ಸಿಎಂ ಕುರ್ಚಿ ಕಾಳಗದಲ್ಲಿ ಒಂದ್ ಕಡೆಯಲ್ಲಿ, ಬಿಜೆಪಿಗೆ ಏನಾದ್ರೂ ಬಂದ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನದ ಆಫರ್. ಡಿಸಿಎಂ ಆಗೋದು ವಿಜಯೇಂದ್ರ. ಇದು ವಿಜಯೇಂದ್ರ ಅವರ ಪ್ಲಾನ್ ಆಗಿತ್ತು. ಇದೇ ನಿಟ್ಟಿನಲ್ಲಿ ಅಮಿತ್ ಶಾ ಅವರಿಗೂ ಕೂಡ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಾತುಕತೆ ನಡೆಸಿದ್ರು ಅಂತ ಹೇಳಿದ್ದಾರೆ. ಅದನ್ನೇ ಏನ್ ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕನನ್ನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿಗೆ ಇದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾರು ಆಗ್ಬೇಕು, ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರಿಸಬೇಕಂತ ಬಿಟ್ಟು ಪಾಪ ಏನು ಅವ್ರು ಹಣ ದುಡ್ಡು ಹೊಡಿದ್ ಬಿಟ್ರೆ ಅವ್ರಿಗೇನು ಎಲ್ಲಾ ಸುಳ್ಳು. ರೈತ ನಾಯಕನೂ ಅಲ್ಲ, ಯಾವ ಸುಡುಗಾಟ ನಾಯಕನೂ ಅಲ್ಲ. ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ ಬಿಜೆಪಿ ಬಲ ಮೂಲಗಳೇ ಹೇಳ್ಯಾವ. ನಾನು ಹೇಳದ್ ಮ್ಯಾಗನೇ ನಾವು ಮಾತಾಡ್ತಾ ಇದ್ದೆ. ಏನ್ ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಕೇಳಿಸ್ಕೊಂಡ್ರಲ್ಲ ಯತ್ನಾಳ್ ಹೇಳಿಕೆಯನ್ನ. ಈಗಾಗಲೇ ಇಂಥದ್ದೊಂದು ಬೆಳವಣಿಗೆ ನಡೆದಿತ್ತು, ಇಂಥದ್ದೊಂದು ಪ್ರಯತ್ನ ಬಿಜೆಪಿಯಲ್ಲಿ ನಡೆದಿತ್ತು ಅಂತ ಬಿಜೆಪಿ ಉಚ್ಚಾಟಿತ ಶಾಸಕರಾದಂತ ಬಸನಗೌಡ ಯತ್ನಾಳ್ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಡಿಕೆ ಶಿವಕುಮಾರ್ ಅವರನ್ನ ದೆಹಲಿ ಕರೆದುಕೊಂಡು ಹೋಗಿದ್ರು ವಿಜೇಂದ್ರ. ಆ ನಂತರದಲ್ಲಿ ಅಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿಸಿದ್ರು. ಅಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ವಿಜೇಂದ್ರ ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಗಳು ಕೂಡ ಆಗಿತ್ತು. ಬಿಜೆಪಿಗೆ ಏನಾದ್ರೂ ಬಂದ್ರೆ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ಕೊಡೋದಾಗಿಯೂ ಕೂಡ ಪ್ರಯತ್ನವನ್ನ ನಡೆಸಿದ್ರು ಅನ್ನುವಂಥದ್ದನ್ನ ಈಗ ಯತ್ನಾಳ್ ಹೇಳಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಡಿಕೆಶಿಗೆ ಸಿಎಂ ಸ್ಥಾನದ ಆಸೆಯನ್ನ ಬಿಜೆಪಿ ತೋರಿಸಿತ್ತು ಅನ್ನುವಂಥದ್ದನ್ನ ಯತ್ನಾಳ್ ಈಗ ಹೇಳಿರೋದು. ಆಪರೇಷನ್ ಡಿಕೆಶಿ ಬಾಂಬನ್ನ ಸಿಡಿಸಿದ್ದಾರೆ ಈಗ ಶಾಸಕ ಯತ್ನಾಳ್. ಏನ್ ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕನನ್ನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿಗೆ ಇದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾರು ಆಗ್ಬೇಕು, ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರಿಸಬೇಕಂತ ಬಿಟ್ಟು ಪಾಪ ಏನು ಅವ್ರು ಹಣ ದುಡ್ಡು ಹೊಡಿದ್ ಬಿಟ್ರೆ ಅವ್ರಿಗೇನು ಎಲ್ಲಾ ಸುಳ್ಳು. ರೈತ ನಾಯಕನೂ ಅಲ್ಲ, ಯಾವ ಸುಡುಗಾಟ ನಾಯಕನೂ ಅಲ್ಲ. ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ ಬಿಜೆಪಿ ಬಲ ಮೂಲಗಳೇ ಹೇಳ್ಯಾವ. ನಾನು ಹೇಳದ್ ಮ್ಯಾಗನೇ ನಾವು ಮಾತಾಡ್ತಾ ಇದ್ದೆ. ಏನ್ ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕನನ್ನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿಗೆ ಇದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾರು ಆಗ್ಬೇಕು, ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರಿಸಬೇಕಂತ ಬಿಟ್ಟು ಪಾಪ ಏನು ಅವ್ರು ಹಣ ದುಡ್ಡು ಹೊಡಿದ್ ಬಿಟ್ರೆ ಅವ್ರಿಗೇನು ಎಲ್ಲಾ ಸುಳ್ಳು. ರೈತ ನಾಯಕನೂ ಅಲ್ಲ, ಯಾವ ಸುಡುಗಾಟ ನಾಯಕನೂ ಅಲ್ಲ. ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ ಬಿಜೆಪಿ ಬಲ ಮೂಲಗಳೇ ಹೇಳ್ಯಾವ. ನಾನು ಹೇಳದ್ ಮ್ಯಾಗನೇ ನಾವು ಮಾತಾಡ್ತಾ ಇದ್ದೆ. ಏನ್ ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ
ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕನನ್ನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿ ಇದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾದ್ರು ಆಗ್ಬೇಕು, ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರ್ಸ್ಬೇಕಂತ ಬಿಟ್ಟು ಪಾಪ ಏನು ಅವ್ರು ಹಣ ದುಡ್ಡು ಹೊಡೆದ್ ಬಿಟ್ರೆ ಅವ್ರಿಗೇನು ಎಲ್ಲಾ ಸುಳ್ಳು, ರೈತ ನಾಯಕನೂ ಅಲ್ಲ, ಯಾವ ಸುಡಗಾಟ ನಾಯಕನೂ ಅಲ್ಲ. ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗ ಯತ್ನಾಳ್ ನೀಡಿರುವಂತಹ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿರುವುದಂತೂ ನಿಜ. ಆದ್ರೆ ಇಂಥದ್ದೊಂದು ಪ್ರಯತ್ನ ಈ ಆಪರೇಷನ್ ಡಿಕೆಶಿ ನಡೆದಿದ್ದಾದ್ರೂ ಯಾವಾಗ, ಜೊತೆಯಲ್ಲಿ ಯತ್ನಾಳ್ ಈ ಸಂದರ್ಭದಲ್ಲಿ ಏನೇನು ಹೇಳಿದ್ರು, ಇಂಥ ಪ್ರಯತ್ನ ನಂತರದಲ್ಲಿ ಏನಾಯ್ತು, ಹಾಗಾದ್ರೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಭಿಷೇಕ್. ಸದ್ಯದ ಮಟ್ಟಿಗೆ ಯತ್ನಾಳ್ರವರ ಹೇಳಿಕೆಯ ಪ್ರಕಾರ ವಿಜೇಂದ್ರರವರು ಡಿಕೆ ಶಿವಕುಮಾರ್ ರನ್ನ ಕರೆದುಕೊಂಡು ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿದ್ರು ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನ ಯತ್ನಾಳ್ರವರು ನೀಡಿರುವಂತದ್ದು. ಯಾವ ಕಾರಣಕ್ಕೆ ಯತ್ನಾಳ್ರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋದಕ್ಕೂ ಕೂಡ ಸಂದೇಶನ ಕೊಟ್ಟಿದ್ದಾರೆ. ವಿಜೇಂದ್ರರವರು ಡಿಸಿಎಂ ಆಗುವಂತ ಕನಸನ್ನ ಹೊತ್ಕೊಂಡಿದ್ದಾರೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಡಿಸಿಎಂ ಹುದ್ದೆಯನ್ನ ತನಗೆ ಕೊಡಬೇಕು ಅನ್ನೋ ಒಂದು ಕಾರಣದಿಂದಾಗಿ ವಿಜೇಂದ್ರರವರು ಡಿಕೆ ಶಿವಕುಮಾರ್ ಅನ್ನ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿದ್ರು. ಆದ್ರೆ ಯಾವಾಗ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಯಿತು ಅದಕ್ಕಿಂತ ಮೊದಲೇ ಈ ವಿಚಾರ ನಡೆದಿರುವಂತದ್ದು. ದೆಹಲಿಯ ಮೂಲಗಳಿಂದ ಅವರಿಗೆ ಅಷ್ಟು ಮಾಹಿತಿ ಬಂದಿರೋದಾಗಿ, ಅದರ ಜೊತೆಗೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೂ ಕೂಡ ಈ ಒಂದು ಭೇಟಿಯ ವಿಚಾರ ಗೊತ್ತಾಗಿತ್ತು ಅನ್ನೋ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಇದರ ಜೊತೆ ಗಮನಿಸಬೇಕಾಗಿರುವಂತದ್ದು, ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಈಗ ಹೆಚ್ಚಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಬಣಗಳ ಪೈಕಿ ಡಿಕೆ ಶಿವಕುಮಾರ್ ಅವರ ಬಣ ಏನ್ ಹೇಳ್ತಾ ಇದೆ, ತಮ್ಮ ನಾಯಕ ಸಿಎಂ ಆಗಬೇಕು, ಮಾತನ್ನ ಹೈಕಮಾಂಡ್ ಉಳಿಸ್ಕೊಬೇಕು ಅಂತ ಹೇಳ್ತಿರುವಂತದ್ದು. ಈ ಹೇಳಿಕೆಗೆ ನಿಂತುಕೊಳ್ಳಬೇಕು ಅಂತ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಬಣ ಒತ್ತಾಯ ಮಾಡ್ತಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಗಲಾಟೆ ಗದ್ದಲ ನಿಲ್ಲೋದಿಲ್ಲ. ಇದು ತಾರ್ಕಿಕವಾಗಿ ಅಂತ್ಯ ಪಡೆಯೋದೇ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರ್ತಾರೆ. ಇಂತಹ ಹೇಳಿಕೆಗಳು ಈಗಾಗಲೇ ರೂಮರ್ಗಳು ಸ್ಟಾರ್ಟ್ ಆಗಿತ್ತು. ಈ ಸಂದರ್ಭದಲ್ಲಿ ಮತ್ತೊಂದು ಪೂರಕವಾದಂತಹ ಅಂಶವನ್ನ ಯತ್ನಾಳ್ ರವರು ನೀಡಿರುವಂತದ್ದು. ಅಶ್ವಿನಿ, ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಡಿಕೆಶಿಯನ್ನ ದೆಹಲಿಗೆ ವಿಜಯೇಂದ್ರ ಕರೆದೊಯ್ದಿದ್ರು. ಬಿಜೆಪಿಗೆ ಬಂದ್ರೆ ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್. ಡಿಕೆಶಿಯನ್ನ ಸಿಎಂ, ವಿಜಯೇಂದ್ರ ಡಿಸಿಎಂ, ಇದು ಪ್ಲಾನ್ ಆಗಿತ್ತು ಅಂತ ಯತ್ನಾಳ್ ಹೇಳಿರೋದು. ಅಮಿತ್ ಶಾ ಮುಂದೆಯೇ ಈ ಮೆಗಾ ಡೀಲ್ ಕೂಡ ನಡೆದಿತ್ತು. ಆಪರೇಷನ್ ಡಿಕೆಶಿ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಯತ್ನಾಳ್. ಇಂಥದ್ದೊಂದು ಪ್ರಯತ್ನ, ಇಂಥದ್ದೊಂದು ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ನಡೆದಿತ್ತು. ದೆಹಲಿವರೆಗೂ ಕೂಡ ಹೋಗಿತ್ತು, ಅಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿಸಿದ್ರು ಅನ್ನುವಂಥದ್ದನ್ನ ಈಗ ಯತ್ನಾಳ್ ಹೇಳಿದ್ದಾರೆ. ಬಿಗ್ ಬಾಂಬ್ ಈ ಸಿಎಂ ಕುರ್ಚಿ ಕಾಳಗದಲ್ಲಿ ಒಂದ್ ಕಡೆಯಲ್ಲಿ, ಬಿಜೆಪಿಗೆ ಏನಾದ್ರೂ ಬಂದ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನದ ಆಫರ್. ಡಿಸಿಎಂ ಆಗೋದು ವಿಜೇಂದ್ರ. ಇದು ವಿಜೇಂದ್ರ ಅವರ ಪ್ಲಾನ್ ಆಗಿತ್ತು. ಇದೇ ನಿಟ್ಟಿನಲ್ಲಿ ಅಮಿತ್ ಶಾ ಅವರಿಗೂ ಕೂಡ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಾತುಕತೆ ನಡೆಸಿದ್ರು ಅಂತ ಹೇಳಿದ್ದಾರೆ. ಅದನ್ನೇ ಪ್ರಕ್ರಿಯೆ ಏನ್ ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕನನ್ನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿ ಇದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾರು ಆಗ್ಬೇಕು, ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರ್ಸ್ಬೇಕಂತ ಬಿಟ್ಟು ಪಾಪ ಏನು ಅವ್ರು ಹಣ ದುಡ್ಡು ಹೊಡೆದ್ ಬಿಟ್ರೆ ಅವ್ರಿಗೇನು ಎಲ್ಲಾ ಸುಳ್ಳು, ರೈತ ನಾಯಕನೂ ಅಲ್ಲ, ಯಾವ ಸುಡಗಾಟ ನಾಯಕನೂ ಅಲ್ಲ. ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ ಬಿಜೆಪಿ ಬಲ್ಲ ಮೂಲಗಳೇ ಹೇಳ, ನಾನು ಹೇಳದ್ಮ್ಯಾಗನೇ ನಾವು ಮಾತಾಡ್ತಾ ಇದ್ದೆ. ಏನ್ ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಕೇಳಿಸ್ಕೊಂಡ್ರಲ್ಲ ಯತ್ನಾಳ್ ಹೇಳಿಕೆಯನ್ನ. ಈಗಾಗಲೇ ಇಂಥದ್ದೊಂದು ಬೆಳವಣಿಗೆ ನಡೆದಿತ್ತು, ಇಂಥದ್ದೊಂದು ಪ್ರಯತ್ನ ಬಿಜೆಪಿಯಲ್ಲಿ ನಡೆದಿತ್ತು ಅಂತ ಬಿಜೆಪಿ ಉಚ್ಚಾಟಿತ ಶಾಸಕರಾದಂತಹ
ಬಸನಗೌಡ ಯತ್ನಾಳ್ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಡಿಕೆ ಶಿವಕುಮಾರ್ ಅವರನ್ನ ದೆಹಲಿ ಕರೆದುಕೊಂಡು ಹೋಗಿದ್ರು ವಿಜೇಂದ್ರ. ಆ ನಂತರದಲ್ಲಿ ಅಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿಸಿದ್ರು. ಅಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ವಿಜೇಂದ್ರ ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಗಳು ಕೂಡ ಆಗಿತ್ತು. ಬಿಜೆಪಿಗೆ ಏನಾದ್ರೂ ಬಂದ್ರೆ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ಕೊಡೋದಾಗಿಯೂ ಕೂಡ ಪ್ರಯತ್ನವನ್ನ ನಡೆಸಿದ್ರು ಅನ್ನುವಂಥದ್ದನ್ನ ಈಗ ಯತ್ನಾಳ್ ಹೇಳಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಡಿಕೆಶಿಗೆ ಸಿಎಂ ಸ್ಥಾನದ ಆಸೆಯನ್ನ ಬಿಜೆಪಿ ತೋರಿಸಿತ್ತು ಅನ್ನುವಂಥದ್ದನ್ನ ಯತ್ನಾಳ್ ಈಗ ಹೇಳಿರೋದು. ಆಪರೇಷನ್ ಡಿಕೆಶಿ ಬಾಂಬ್ ಅನ್ನ ಸಿಡಿಸಿದ್ದಾರೆ.